ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮಾನಸಿಕ ಆರೋಗ್ಯ ಅಂದ್ರೆ ಯಾರು ಹೇಳ್ತೀರಾ? ಮಾನಸಿಕ ಆರೋಗ್ಯ ಅಂದ್ರೆ ಏನು? ಮಾನಸಿಕ ಆರೋಗ್ಯ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಯಾರು ಹೇಳಿದ್ರೆ ದಯವಿಟ್ಟು ತಿಳಿಸ್ಬೋದು ವಿದ್ಯಾರ್ಥಿಗಳು. ಮಾತಾಡ್ರಿ ಸ್ವಲ್ಪ. ನಾವು ದೈಹಿಕವಾಗಿ ಎಷ್ಟು ಸಮತೋಲನ ಇರ್ತೀವೋ ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯವು ಸಹ ನಮಗೆ ನಿತ್ಯ ಜೀವನದಲ್ಲಿ ಬಹಳ ಅತ್ಯುತ್ತಮವಾದ ಒಂದು ಕಾರ್ಯವನ್ನ ನಾವು ಕಾಣಬಹುದಾಗಿದೆ. ನಾವು ದೈಹಿಕವಾಗಿ ಎಷ್ಟೇ ಸಮತೋಲನ ಎಷ್ಟೇ ಬಲವಾಗಿತ್ತು ಅಂತಂದ್ರೆ ಇದ್ರೂ ಸಹ ನಮಗೆ ಮಾನಸಿಕ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ನಾವು ಸಂಪೂರ್ಣ ವ್ಯಕ್ತಿ ಆಗುವುದಕ್ಕೆ ಆಗುತ್ತಾಗಲ್ಲ. ನಾವು ಸಂಪೂರ್ಣವಾದ ವ್ಯಕ್ತಿ ಆಗಬೇಕು ಅಂತಂದ್ರೆ ನಾವು ದೈಹಿಕವಾಗಿ ಎಷ್ಟು ಸದೃಢವಾಗಿರ್ತೀವೋ ಅಷ್ಟೇ ಮಾನಸಿಕ ನಾವು ಸಹ ಸದೃಢರಾಗಿರಲೇಬೇಕು. ಆಗಿದ್ದಾಗ ಮಾತ್ರ ನಾವು ಉತ್ತಮ ವ್ಯಕ್ತಿತ್ವವನ್ನ, ಉತ್ತಮ ಏನಾಗುತ್ತೆ ಬಲ ಮತ್ತು ಮಾನಸಿಕ ಆರೋಗ್ಯವನ್ನ ಹೊಂದಿದ್ದು ಮುಂದಿನ ಕಾರ್ಯಗಳಿಗೆ ಸಹ ನಮಗೆ ಅನುಕೂಲವಾಗುತ್ತೆ. ಹಾಗಾಗಿ ದೈಹಿಕವಾಗಿ ನಾವು ಎಷ್ಟೇ ಸಮತೋಲನದಿಂದ ಇದ್ರು, ಎಷ್ಟೇ ಬಲವಾದಂತಹ ಇದ್ದಂಥ ಸಂದರ್ಭದಲ್ಲಿ ಸಹ ಇಲ್ಲಿ ಮಾನಸಿಕ ಆರೋಗ್ಯ ನಮಗೆ ಅತ್ಯಂತ ಪ್ರಮುಖ ಪಾತ್ರವನ್ನ ನಮ್ಮ ನಿತ್ಯ ಜೀವನದಲ್ಲಿ ಸಹ ಹೊಂದಿರುತ್ತೆ. ಅಂದ್ರೆ ಮಾನಸಿಕ ಆರೋಗ್ಯ ಯಾವಾಗ ಇರುತ್ತಪ್ಪ ಅಂತಂದ್ರೆ ಹೇಳ್ತೀರಾ? ಮಾನಸಿಕ ಆರೋಗ್ಯ ಯಾವ ರೀತಿ ಇರುತ್ತೆ? ಮಾನಸಿಕ ಆರೋಗ್ಯ ಇಂದ ನಾವು ಸ್ಥಿಮಿತತೆ ಯಾವಾಗ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಯಾರು ಹೇಳ್ತೀರಾ? ನಾವು ಯಾವುದಾದರ ಒಂದು ಗುರಿಯನ್ನ ಹೊಂದಿದಂತಹ ಸಂದರ್ಭದಲ್ಲಿ, ಅಂದ್ರೆ ನಮಗೆ ಒಂದು ಗುರಿ ನಾವು ಹೊಂದಿರ್ತೀವಿ. ಇಂಥ ಕೆಲಸವನ್ನು ಮಾಡಬೇಕು, ಇಂಥ ಕೆಲಸವನ್ನು ಈ ರೀತಿಯಾಗಿ ಮಾಡಬೇಕು, ಇಷ್ಟು ಸಮಯದಲ್ಲೇ ಮಾಡಬೇಕು, ಇಷ್ಟೇ ನಿರ್ದಿಷ್ಟವಾಗಿ ಮಾಡಬೇಕು ಅಂತ ಒಂದು ಗುರಿಯನ್ನು ಹಾಕೊಂಡಿರ್ತಾರೆ. ನಮ್ಮ ನಿತ್ಯ ಜೀವನದಲ್ಲಿ ಓದುವಂತ ಸಂದರ್ಭದಲ್ಲಿ ಆಗಲಿ ಸಹ ಆಗಲಿ ಅಥವಾ ಇನ್ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇಷ್ಟೇ ಸಮಯದಲ್ಲಿ ಇಷ್ಟೇ ಇದರಲ್ಲಿ ನಾವು ಮಾಡಬೇಕು ಒಂದು ನಿರ್ದಿಷ್ಟವಾದ ಗುರಿಯನ್ನ ಹೊಂದಿರ್ತಾನೆ. ಆ ಗುರಿಯನ್ನ ಮೀರಿದಂತಹ ಸಂದರ್ಭದಲ್ಲಿ ನಮಗೆ ಉತ್ತಮವಾದಂತಹ ಮಾನಸಿಕ ಆರೋಗ್ಯವನ್ನ ನಾವಿಲ್ಲಿ ಹೊಂದ್ತೀವಿ. ಯಾಕಂದ್ರೆ ಆ ಗುರಿ ನಾವು ನಿರ್ದಿಷ್ಟವಾದ ನಿಯಮ ಅಥವಾ ಸಮಯಕ್ಕೆ ಅಥವಾ ನಿರ್ದಿಷ್ಟ ಗುರಿಯನ್ನ ನಾವು ಹೊಂದಿದಂತಹ ಸಂದರ್ಭದಲ್ಲಿ ನಾವು ಉತ್ತಮವಾದಂತಹ ಮಾನಸಿಕ ಆರೋಗ್ಯವನ್ನ ಹೊಂದಿರ್ತೀವಿ. ಯಾಕಂದ್ರೆ ನಾವು ಅಂದ್ಕೊಂಡಂತ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಮುಗಿಸಿದೀವಿ. ಹಾಗಾಗಿ ನಮ್ಗೆ ಅತ್ಯಂತ ಸಂತೋಷವಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಮಾನಸಿಕ ಸಹ ಸಮತೋಲನದಲ್ಲಿದ್ದಾಗ ನಾವು ಖುಷಿಯಿಂದ ಇರ್ತಾನೆ. ಅದೇ ರೀತಿಯಾಗಿ ನಿರ್ದಿಷ್ಟ ಕಾರ್ಯವನ್ನ ಆ ಸಮಯಕ್ಕೆ ನಿರ್ದಿಷ್ಟವಾಗಿ ಹೊಂದಿಲ್ಲ ಅಂತಂದ್ರೆ ನಮಗೆ ಮಾನಸಿಕ ತೊಳಲಾಟ ಇರುತ್ತೆ. ಅಂದ್ರೆ ನಾವು ಈ ಕೆಲಸವನ್ನು ಇಷ್ಟು ಸಮಯದಲ್ಲಿ ಮಾಡ್ತೀವಿ, ಅದಾಗಿಲ್ಲಪ್ಪ, ಹಿಂಗಾಗ್ಬಿಡ್ತಲ್ಲಪ್ಪ, ಹಂಗಾಗ್ಬಿಡ್ತು ಅನ್ನೋ ಮಾನಸಿಕ ಮೇಲೆ ನೀವೇ ಸಹ ಅನ್ಕರ್ತಿರ್ತಾರೆ. ಅಂತ ಸಮಯದಲ್ಲಿ ಏನಾಗುತ್ತೆ? ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೋ ಬೀಳಲ್ಲ? ಅಂದ್ರೆ ನಾವು ಎಷ್ಟೇ ದೈಹಿಕವಾಗಿ ಬಲ ಇದ್ದಂತ ಸಂದರ್ಭದಲ್ಲಿ ನಾವು ನಿರ್ದಿಷ್ಟ ಗುರಿಯನ್ನ ಸಾಧಿಸದಿಲ್ಲದಿದ್ದಾಗ ನಮ್ಮ ಆರೋಗ್ಯದ ಮೇಲೆ ಮಾನಸಿಕವೂ ಸಹ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ನಾವು ಉತ್ತಮ ಮಾನಸಿಕ ಆರೋಗ್ಯವನ್ನು ಹೊಂದಬೇಕು ಅಂತಂದ್ರೆ ನಿರ್ದಿಷ್ಟವಾದಂತಹ ಗುರಿಯನ್ನ ಸಾಧಿಸಿದಾಗ ಮಾತ್ರ ಮಾನಸಿಕ ಆರೋಗ್ಯದಿಂದ ಇರ್ತೀವಿ. ನಿರ್ದಿಷ್ಟವಾದ ಗುರಿಯನ್ನು ಸಾಧಿಸದಿಲ್ಲದ ಸಂದರ್ಭದಲ್ಲಿ ನಾವು ಮಾನಸಿಕ ಆರೋಗ್ಯದಿಂದ ಆಗಲ್ಲ. ಹಾಗಾಗಿ ನಾವು ಏನೇ ಕೆಲಸವನ್ನು ಮಾಡಬೇಕಂದ್ರೆ ನಿರ್ದಿಷ್ಟ ಗುರಿಯನ್ನ ಸಾಧಿಸಬೇಕಾಗುತ್ತೆ. ಹಾಗಾಗಿ ನಾವು ಎಷ್ಟೇ ಸದೃಢವಾದಂತಹ ಮನಸ್ಸನ್ನ ಹೊಂದಿದ್ದಂಥ ಸಂದರ್ಭದಲ್ಲಿ ಸಹ ನಾವು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ದೈಹಿಕವಾಗಿ ಸಹ ಎಷ್ಟು ಸದೃಢವಾಗಿತ್ತು ಅದೇ ರೀತಿಯಾಗಿ ಮಾನಸಿಕವೂ ಸಹ ನಾವು ಬಲವಾಗಿರಬೇಕಾಗುತ್ತೆ. ನಾವು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡ ಸಂದರ್ಭದಲ್ಲಿ ನಮ್ಮ ನೈತಿಕತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನೈತಿಕತೆಯು ಸಹ ಕುಂದುತ್ತೆ. ಹಾಗಾಗಿ ನೈತಿಕತೆಯನ್ನು ಇರಬೇಕು ಅಂತಂದ್ರೆ ನಾವು ಮಾನಸಿಕವಾಗಿ ಸಹ ಸದೃಢರಾಗಬೇಕು. ಅಂದ್ರೆ ನಾವು ಓದುವಂತಹ ಸಂದರ್ಭದಲ್ಲಿ ಅಥವಾ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಇಂತಿಷ್ಟ ಪಾಠವನ್ನ ಇಂತಿಷ್ಟ ಸಮಯದಲ್ಲಿ ಓದ್ಬೇಕನ್ನ ಒಂದು ಮನಸ್ಸನ್ನ ನಾವು ಮಾಡ್ತಿದ್ದಾನೆ. ಆ ಸಮಯಕ್ಕೆ ಅನುಗುಣವಾಗಿ ನಾವು ನಮ್ಮ ಸ್ಥಿಮಿತತೆಯನ್ನ, ಬುದ್ಧಿಮಟ್ಟದ ಸ್ಥಿಮಿತೆಯನ್ನ ಹೊಂದಿದ್ದೀವಿ ಅಂತಾನೆ. ಆ ಬುದ್ಧಿಮಟ್ಟ ಸ್ಥಿಮಿತತೆಯನ್ನ ಮೀರಿದಾಗ ಅಂದ್ರೆ ನಾವು ಇಷ್ಟು ಸಮಯಕ್ಕೆ ಇಷ್ಟು ಗಂಟೆಗೆ ಆ ಪಾಠವನ್ನ ಮುಗಿಸ್ಬೇಕು ಅನ್ನೋವನ್ನ ಸಮವನ್ನ ನೀರೇ ಮಾಡಿ ಆ ಸಮಯಕ್ಕಿಂತ ಜಾಸ್ತಿ ಆದಾಗ
ನಮ್ಮಲ್ಲಿ ಮಾನಸಿಕ ತೊಳಲಾಟ ಹೋಗುತ್ತೆ. ನಾವು ಹೊಂದ್ಕೊಂಡ ಕೆಲಸವಾಗಿಲ್ಲ, ಹೌದಾನೆ ಆಗಿಲ್ಲ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಬರುತ್ತೋ ಇಲ್ರಿ? ಅದಕ್ಕೆ ಯಾಕಂದ್ರೆ ನಾವು ಇಷ್ಟು ಸಮಯ ನಿಗದಿ ಮಾಡ್ಕೊಂಡಿದ್ವಿ, ಈ ಸಮಯಕ್ಕಿಂತ ಜಾಸ್ತಿ ಆಯ್ತು, ಮುಂದಿನ ಸಬ್ಜೆಕ್ಟ್ ಓದೋಕೆ ನಮ್ಗೆ ಬಹಳ ಏನಾಗುತ್ತೆ, ತೊಂದರೆ ಆಗುತ್ತಾನೆ, ಬಹಳ ಸಮಯ ಹಿಡಿತೆ. ಅಲ್ಲಿ ನೀವು ಹಾಕೊಂಡಿರ್ತ ಟೈಮ್ ಟೇಬಲ್ ವೇಳಾಪಟ್ಟಿಯು ಸಹ ಬದಲಾವಣೆ ಆಗುತ್ತೆ. ಬದಲಾವಣೆ ಆದ ಸಂದರ್ಭದಲ್ಲಿ ಸಹ ನಿಮ್ಮಲ್ಲಿ ಮಾನಸಿಕ ಸ್ಥಿಮಿತತೆ ಅಥವಾ ತೊಳಲಾಟ ಇದೆ. ಅಂದ್ರೆ ನಾವೇನೇ ಆ ಸಮಯದಲ್ಲಿ ಓದಿದ್ರು ಸಹ ಆ ಸಮಯಕ್ಕೆ ಏನ್ ಓದ್ತೀವೋ ಅದು ನಿಮ್ಮ ಬುದ್ಧಿಗೆ ಅಥವಾ ನೆನಪಿಗೆ ಹೋಗುದಿಲ್ಲ, ಅರ್ಥವಾಗುದಿಲ್ಲ. ಸುಮ್ಮನೆ ಏನಾಗುತ್ತೆ ಅಂದ್ರೆ ಕಾಟಾಚಾರಕ್ಕೆ ಹೋಗ್ತೀರಿ. ಯಾಕಂದ್ರೆ ಅಲ್ಲಿ ನಿಮ್ಮ ಸಮಯ ನಿಗದಿಯಾದ ಸಮಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ನೀವು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಮುಂದಿನ ಸಬ್ಜೆಕ್ಟ್ ಗಳನ್ನ ಅಥವಾ ಮುಂದಿನ ವಿಷಯಗಳನ್ನ ಓದಿದ್ರು ಸಹ ಅಲ್ಲಿ ನೀವು ಏನಾದ್ರು ಓದಿದ್ರು ಸುಮ್ಮನೆ ಏನು ಓದ್ದವ್ರಿಗೆ ಓದ್ತೀರಿ, ಓದಿದ್ದು ನಿಮ್ಗೆ ಮನನ ಮಾಡ್ಕೊಳಕ್ಕಾಗಲ್ಲ, ನೆನಪು ಮಾಡ್ಕೊಳಕ್ಕಾಗಲ್ಲ, ಅರ್ಥವಾಗಲ್ಲ, ಆ ರೀತಿ ಆಗುತ್ತೆ. ಸಮಯಕ್ಕೆ ನಿಗದಿಯಾದಂತ ಆ ಸಂದರ್ಭ ವಿಷಯವನ್ನು ಮುಗಿಸಿದ ಸಂದರ್ಭದಲ್ಲಿ ನಿಮ್ಗೆ ಮನಸ್ಸು ಬಹಳ ಸದೃಢವಾಗಿರುತ್ತೆ, ಬಹಳ ವಿಶ್ವಾಸವಾಗಿರುತ್ತೆ, ಬಹಳ ಸಂತೋಷವಾಗಿರುತ್ತೆ. ಆ ಸಮಯದಲ್ಲಿ ನೀವೇನೇ ಓದಿದ್ದು ಎಲ್ಲ ಮಾಡಿದ್ದು ನೆನಪಿನಲ್ಲಿ ಉಳಿತಾನೆ. ನಾವು ಈ ಸಮಯಕ್ಕೆ ಓದಿದ್ವಿ, ಇದು ನಮಗೆ ಈ ಸಮಯಕ್ಕೆ ಮುಗಿಸಿದ್ವಿ, ಈ ಸಮಯದಲ್ಲಿ ಓದಿದ ಸಂದರ್ಭದಲ್ಲಿ ಕೆಲವು ಅಂಶಗಳು ನಮ್ಮ ನೆನಪಿನ ಅಂಗದಲ್ಲಿ ಉಳಿದಿತ್ತು ಅಂತ ಅನ್ನೋ ಮನೋಭಾವನೆ ಇರ್ತಾನೆ. ಸಮಯ ನೋಡ್ಕೊಂತಿರ್ತೀರ, ಆ ಸಮಯ ಕರೆಕ್ಟ್ ಆಗಿ ನಾವು 5 ನಿಮಿಷ ಮುಂಚೆ ಮುಗಿತು ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿ ಇರ್ತಿರ್ತಾನೆ. ಓದಿದ್ದೆಲ್ಲ ಸ್ವಲ್ಪ ನೆನಪು ಮಾಡ್ಕೊಂತೀರಿ. ಅದೇ ಸಮಯಕ್ಕಿಂತ ಜಾಸ್ತಿ ನೋಡ್ಕೊಂಡ ಸಂದರ್ಭದಲ್ಲಿ, ಜಾಸ್ತಿ ಓದಾದ ಸಂದರ್ಭದಲ್ಲಿ ಅಯ್ಯೋ ಟೈಮ್ ಜಾಸ್ತಿ ಆಗುತ್ತಪ್ಪ, ಹೆಂಗಾಗುತ್ತಪ್ಪ, ಮುಂದಿನ ಸಬ್ಜೆಕ್ಟ್ ಹೆಂಗಪ್ಪ, ಏನಪ್ಪ ಅನ್ನೋ ಮನೋಭಾವನೆ ನಿಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ನೀವು ಓದಿದ್ದೆಲ್ಲ ಇನ್ನೇನು ಓದ್ಕೊಂತ ಬಂದಿರ್ತಲ್ಲ, ಮುಂದೆ ಓದ್ಕೊಂಡು ಹಿಂದೆಲ್ಲ ಮರ್ಕಂತ ಹೋಗುತ್ತೆ. ಹೌದಾ ಇಲ್ರ? ಹಾಗಾಗಿ ನಿರ್ದಿಷ್ಟವಾದ ಸಮಯವನ್ನ ನಾವು ಮೀರುವ ಸಂದರ್ಭದಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯವು ಸಹ ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಾವು ಎಷ್ಟೇ ಸದೃಢವಾಗಿದ್ರೂ ಸಹ ನಮ್ಮ ಮನಸ್ಸು ಶಾಂತ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಉತ್ತಮವಾದ ಮಾನಸಿಕ ಆರೋಗ್ಯವನ್ನ ಹೊಂದಿರ್ತೀವಿ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಗುರಿಯನ್ನ ಅಥವಾ ಪ್ರಯತ್ನದಲ್ಲಿ ಯಶಸ್ಸು ಅಥವಾ ಜಯ ಅಥವಾ ಅಪಜಯ ಆದಂತಹ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಸಹ ಸ್ಥಿಮಿತತೆ ಕಳ್ಕೊಳ್ತಾನೆ. ಅದೇ ನಾನು ಹೇಳಿ ಉದಾಹರಣೆ ಕೊಟ್ಟು ಹೇಳಿದ್ದಾನೆ, ನೀವು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ವಿಷಯವನ್ನ ಯಾವ ರೀತಿಯಾಗಿ ಓದ್ತೀರಿ ಅದರ ಬಗ್ಗೆ, ಅದೇ ರೀತಿಯಾಗಿ ಪರೀಕ್ಷೆಯನ್ನ ಬರೆಯುವಂತ ಸಂದರ್ಭದಲ್ಲಿ ನಿಗದಿತ ಅಂಕವನ್ನ ಪಡೆದಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ, ಅದಕ್ಕಿಂತ ಕಡಿಮೆ ಅಂಕವನ್ನ ಪಡೆದಂತ ಸ್ಥಿತಿಯಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋ ಉದಾಹರಣೆ ಸಮೇತ ಹೇಳ್ತಾನೆ. ಅದೇ ಯಾವ ರೀತಿ ಅಂದ್ರೆ ನಾವು ಉತ್ತಮವಾದ ಅಂಕನ್ನ ಪಡೆದಂತ ಸಂದರ್ಭದಲ್ಲಿ ಉಪನ್ಯಾಸಕರು, ಶಿಕ್ಷಕರಿಂದ ಅಥವಾ ತಂದೆ ತಾಯಿಗಳಿಂದ ಸಂಬಂಧಿಕರಿಂದ ಉತ್ತಮವಾದ ಪ್ರಶಂಸೆಯನ್ನು ಪಡೆದಿರ್ತಾನೆ. ಅದೇ ರೀತಿಯಾಗಿ ನೀವು ಕೇಳಿದ್ಕೆಲ್ಲ ಮನೆಗಳೆಲ್ಲ ಪರ್ಮಿಷನ್ ಕೊಟ್ಟು ಎಲ್ಲದಕ್ಕೂ ನಿಮ್ಗೆ ಸಹಕಾರ ನೀಡ್ತಿರ್ತಾನೆ. ಹೌದಾನೆ? ಅದೇ ರೀತಿಯಾಗಿ ನೀವು ಕಡಿಮೆ ಅಂಕವನ್ನು ಪಡೆದಂತ ಸಂದರ್ಭದಲ್ಲಿ ನೀವು ಶಿಕ್ಷಕರಿಂದ ಅಥವಾ ತಂದೆ ತಾಯಿಗಳಿಂದ ಅಥವಾ ಇನ್ನಿತರೆ ಸಂಬಂಧಿಗಳಿಂದ ಸಹ ನಿಂದನೆಗೊಳಗಾಗ್ತಿರ್ತಾನೆ. ಅವಾಗ ನಿಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ? ಅವ್ರ ಮುಂದೆ ಮಾತಾಡೋಕ್ಕೂ ಸಹ ನಿಮ್ಮಲ್ಲಿ ಧೈರ್ಯ ಇರೋದಿಲ್ಲ. ಅವ್ರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸಹ ನೀವು ಅವರಿಂದ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಓಡಾಡ್ತಿರ್ತಾನೆ. ಈ ರೀತಿಯಾದಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಒಂದೇ ಇರ್ತಾನೆ, ಆಟೋಮೆಟಿಕಲಿ ಬರುತ್ತಾನೆ ಅದು. ಯಾಕಂದ್ರೆ ಕಡಿಮೆ ಅಂಕ ಪಡೆದಿರ್ತೀರಿ, ಅಂಕವನ್ನ ಪಡೆದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಸಹ ನಾವು ತಿಳ್ಕೊಂಡಿಲ್ಲ, ಹಾಗಾಗಿ ಕಡಿಮೆ ಅಂಕವನ್ನು ಪಡೆದಿರ್ತಾರೆ. ಅವ್ರು ಹೇಳಿದ್ದ ನಾವು ಫಾಲೋ ಮಾಡಿಲ್ಲ, ಹಾಗಾಗಿ ನಾವು ಅವರಿಂದ ಬಯಸ್ಕೋಬೇಕಾಗತ್ತೆ, ಅವ್ರಿಗೆ ನಿಂದನೆ ಒಳಗಾಗಬೇಕಂತ ಅವರಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಅದೇ ಅವ್ರು ಹೇಳಿದ್ದನ್ನ ಫಾಲೋ ಮಾಡಿದ್ಕೆ, ಅವ್ರು ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ಕೆ ನಿಮ್ಮಲ್ಲಿ ಉತ್ತಮವಾದ ಅಂಕಗಳನ್ನ ಪಡೆದಂತ ಸಂದರ್ಭದಲ್ಲಿ ಅವ್ರ ಎದುರಿಗೆ ಹೋಗೋದು, ಮಾತಾಡೋದು, ಧೈರ್ಯವಾಗಿ ಮಾತಾಡ್ತಿರ್ತಾರೆ. ಅದೇ ಮಾನಸಿಕ ಆರೋಗ್ಯ. ಅಲ್ಲಿ ಎಷ್ಟು ಮುಖ್ಯವಾಗುತ್ತಂದ್ರೆ ನಿಮ್ಮಲ್ಲಿ ಮಾನಸಿಕ ಮೇಲೆ ಎಷ್ಟು ಒತ್ತಡ ಇದ್ದು ಅದೆಲ್ಲ ನಮ್ಮ ಆರೋಗ್ಯದ ಮೇಲೆ ಸಹ ದುಷ್ಪರಿಣಾಮವನ್ನ ಬೀಳ್ಕೊಂತ ಹೋಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಇಂದಿನ ದಿನಗಳಲ್ಲಿ ದೈಹಿಕವಾಗಿ ಸಹ ನಾವು ಉತ್ತಮವಾದ ಆರೋಗ್ಯವನ್ನ ಹೊಂದಿರ್ತೀವಿ. ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯವನ್ನ ನಾವು ಹೊಂದಬೇಕಂತಂದ್ರೆ ನಮ್ಮ ಮನಸ್ಥಿತಿ ಅಥವಾ ನಮ್ಮ ಮನೋಭಾವನೆಗಳು ಅವೆಲ್ಲ ಏನಾಗುತ್ತೆ, ಸಮಸ್ಥಿತಿಯಲ್ಲಿದ್ದಾಗ ಮಾತ್ರ ಉತ್ತಮವಾಗಿ ಇರ್ತವೆ. ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ವಿಶ್ವಸಂಸ್ಥೆಯು ಸಹ ಒಂದು ಅಧ್ಯಯನವನ್ನ ಮಾಡ್ತಾ ಇದೆ. ಅಂದ್ರೆ ಮಾಡೋದಕ್ಕೆ ಹೆಚ್ಚು ಮಹತ್ವವನ್ನ ನೀಡ್ತಾ ಇದೆ. ಅಂದ್ರೆ ವಿಶ್ವಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೇಳಿರ್ತಾನೆ. ವಿಶ್ವಸಂಸ್ಥೆ ಆರೋಗ್ಯದ ಆ ಸಂಸ್ಥೆಯು ಸಹ ಒಬ್ಬರ ಮನಸ್ಸು ಯಾವ ರೀತಿ ಆಗಿದೆ, ಇನ್ನೊಬ್ಬರ ಮನಸ್ಸು ಯಾವ ರೀತಿ ಆಗಿದೆ, ಅದೇ ರೀತಿಯಾಗಿ ಇನ್ನೊಬ್ಬರ ಮನಸ್ಸು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಹ ಅದು ಏನ್ ಮಾಡಿದೆ, ಸಹಕಾರವನ್ನು ನೀಡ್ತಾ ಇದೆ. ಅದೇ ರೀತಿಯಾಗಿ ಒಂದು ಕಮಿಟಿ ಅಥವಾ ಸಂಸ್ಥೆಯನ್ನ ಅಥವಾ ಸದಸ್ಯರನ್ನ
ನೇಮಕ ಮಾಡಿ ಸಂಸ್ಥೆಯಿಂದ ವರದಿಯನ್ನ ತರ್ಸ್ಕೊಂತಿದ್ದಾನೆ, ತರ್ಸ್ಕೊಂಡಲ್ಲ. ಅದಕ್ಕೆ ವಿಶ್ವಸಂಸ್ಥೆ ಸಹ ಇದ್ರ ಬಗ್ಗೆ ಒಬ್ಬ ವ್ಯಕ್ತಿಯ ಒಂದು ರೀತಿ ಇದ್ದಾಗ ಅವನ ಮಾನಸಿಕ ಆರೋಗ್ಯ ಯಾವ ರೀತಿ ಆಗುತ್ತೆ, ಇನ್ನೊಂದು ರೀತಿಯೂ ಸಹ ಇನ್ನೊಂದು ರೀತಿ ಇದ್ದಾಗ ಯಾವ ರೀತಿ ಮಾನಸಿಕ ಆರೋಗ್ಯ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಒಂದು ಅಧ್ಯಯನವೂ ಸಹ ಒಂದು ಸದಸ್ಯರನ್ನು ಮಾಡಿಬಿಟ್ಟು ವಿಶ್ವಸಂಸ್ಥೆಯು ಸಹ ಅಧ್ಯಯನವನ್ನ ಮಾಡ್ತಾ ಇದೆ. ಇಲ್ಲಿ ವಿಶ್ವಸಂಸ್ಥೆಯ ಆರೋಗ್ಯ ಮಾನಸಿಕ ಆರೋಗ್ಯದ ಒಂದು ಅರ್ಥವನ್ನು ನೀಡುತ್ತೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ಅಂದ್ರೆ ಉತ್ತಮವಾದ ಆರೋಗ್ಯವನ್ನ ಹೊಂದಿದ್ದು ಮತ್ತು ತನ್ನ ಸಾಮರ್ಥ್ಯವನ್ನು ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾನು ಈ ರೀತಿಯಾದ ಕೆಲಸವನ್ನು ಮಾಡತಕ್ಕಂಥ ನಾನು ಹೇಳಿದ ಉದಾಹರಣೆ ಒಂದು ನಿಗದಿತ ಸಮಯ ಅಥವಾ ನೀವನ್ನ ಮನಸ್ಸನ್ನು ಅನ್ಕೊಂಡು ಓದುವಂತ ಸಂದರ್ಭದಲ್ಲಿ ಅವನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂಕವನ್ನು ಪಡಿತಾನೆ, ನಿರ್ದಿಷ್ಟವಾದ ಓದನ್ನು ಸಹ ಸಮಯದಲ್ಲಿ ಮುಗಿಸ್ತಾ ಇರ್ತಾನೆ, ಅಂದ್ರೆ ತನ್ನ ಸಾಮರ್ಥ್ಯವನ್ನ ಅಲ್ಲಿ ತೋರಿಸ್ತಾನೆ. ಅದೇ ರೀತಿಯಾಗಿ ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನ ಅಂದ್ರೆ ನಾನು ಹೇಳಿದ್ದಲ್ಲ, ನಿಮ್ಮಲ್ಲಿರ್ತಕ್ಕಂಥ ದುಷ್ಪರಿಣಾಮ ಹೆಚ್ಚು ಅಂಕವನ್ನ ಪಡೆದಂತ ಸಂದರ್ಭದಲ್ಲಿ ಕಡಿಮೆ ಅಂಕವನ್ನ ಪಡೆದಂತ ಸಂದರ್ಭದಲ್ಲಿ ಆಗತಕ್ಕಂಥ ಮಾನಸಿಕ ಒತ್ತಡವನ್ನ ನಾವು ನಿವಾರಣೆ ಮಾಡ್ಕೋಬೇಕು. ಹಂಗೆ ಇರ್ಬೇಕು. ಕಡಿಮೆ ಅಂಕ ಪಡೆದಂತಕ್ಕಂಥ ವ್ಯಕ್ತಿಯನ್ನ ಅದು ನಿಂದಿಸ್ಕೊಂತ ಹೋದ್ರೆ ಅವ್ನು ಕುಗ್ತಾನೆ, ಅವನಿಂದ ಹೊರಬರುವಂತಹ ನಾವು ಅದರಿಂದ ಹೊರಬರುವಾಗೆ ನಾವು ಮಾಡ್ಲೇಬೇಕು ತಾನೆ. ಅವನಿಗೆ ಒಂದು ಸ್ವಲ್ಪ ಅವನಿಗೆ ಧೈರ್ಯವನ್ನು ತುಂಬಬೇಕು ತಾನೆ. ನೀನು ಈ ಪರೀಕ್ಷೆಯಲ್ಲಿ ಅಥವಾ ಈ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಅಧ್ಯಯನವನ್ನ ಮಾಡಿಲ್ಲ, ಅದೇ ರೀತಿಯಾಗಿ ಮುಂದೆ ಅಂದ್ರೆ ತಿರ್ಗಾ ಇನ್ನೊಂದ್ಸರಿ ಓದ್ಬೇಕಂತ ಸಂದರ್ಭದಲ್ಲಿ ಈ ಸಮಯಕ್ಕೆ ನಿಗದಿಯಾಗಿ ನೀವು ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ ಆ ನಿಗದಿತ ಏನು ಪರೀಕ್ಷೆ ಅಥವಾ ಏನು ಟೆಸ್ಟ್ ಗಳಲ್ಲಿ ಮಾರ್ಕ್ಸ್ ಅನ್ನು ಪಡೆದ ಆ ಸಮಯಕ್ಕೆ ಅದಕ್ಕೆ ತಕ್ಕ ಹಾಗೆ ಅಂಕವನ್ನ ಪಡಿ. ಏನೂ ಆಗೋದಿಲ್ಲ, ಇನ್ನು ವ್ಯತ್ಯಾಸ ಇದೆ, ಇನ್ನೊಂದು ಬಗ್ಗೆ ಅವನಿಗೆ ಧೈರ್ಯವನ್ನ ತುಂಬ್ತಾನೆ. ತುಂಬಿದಾಗ ಅವನಿಗೆ ಸಹ ಏನಾಗುತ್ತೆ, ಆ ಒತ್ತಡದಿಂದ ಹೊರಬಂದು ಅವನು ಧೈರ್ಯವಾಗಿ ತನ್ನ ಸಾಮರ್ಥ್ಯವನ್ನ ಇಲ್ಲಿ ಪ್ರದರ್ಶನಕ್ಕಿಡ್ತಾನ ಅಥವಾ ನೆರವೇರಿಸ್ತಾನ. ಪ್ರದರ್ಶನಕ್ಕಿಟ್ಟು ಅದನ್ನ ನೆರವೇರಿಸ್ಕೊಳ್ತಾನೆ. ಹೌದಾನೆ? ಅವನಲ್ಲಿ ತನ್ನ ಸಾಮರ್ಥ್ಯವನ್ನ ಆ ರೀತಿಯಾಗಿ ಬರುವಾಗೆ ಅವನನ್ನ ನಾವು ಒತ್ತಡವನ್ನ ನಿವಾರಣೆ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ಅಂದ್ರೆ ಇಲ್ಲಿ ಲಾಭ ಆಗ್ತಾನೆ, ಅಲ್ಲಿ ಯಾರಿಗೆ ಟೀಚರ್ಸ್ಗಳು ಆಗ್ಲಿ ಅಥವಾ ತಂದೆ ತಾಯಿಗಳು ಸಹ ಲಾಭ ಆಯ್ತಾನೆ. ಅವನ ಮೇಲೆ ಧೈರ್ಯವನ್ನ ತುಂಬಿ ಈ ರೀತಿಯ ಏನಾಗಲ್ಲ ಇನ್ನೊಂದ್ಸರಿ ಅಂಕವನ್ನ ತೆಗೆಯಂತ ಅಂದಂತ ಸಂದರ್ಭದಲ್ಲಿ ಅವನು ಹೇಳಿದ್ದನ್ನ ಮನಸ್ಸಿಗೆ ಹತ್ಕೊಂಡು ಅಲ್ಲಿ ಹೆಚ್ಚು ಅಂಕವನ್ನ ಪಡಿತಾನೆ ಅಥವಾ ಸಮಯಕ್ಕೆ ನಿಧಾನಕ್ಕೆ ಓದ್ತಾ ಇರ್ತಾನೆ. ಅಲ್ಲಿ ಲಾಭ ಆಯ್ತಾನೆ ಹೇಳಿದವರಿಗೆ ಸಹ ಹೌದಾನೆ. ಅದೇ ರೀತಿಯಾಗಿ ಅವನು ಹೆಂಗಿರ್ತಾನೆ ಹಂಗೆ ಬಿಟ್ಬಿಟ್ರೆ ಅಂತಂದ್ರೆ ಅಲ್ಲಿ ನಷ್ಟ ಆಗುತ್ತಾನೆ. ಕೂಡ ಕಡಿಮೆ ಮಾರ್ಕ್ಸ್ ಆಗದಾನೆ, ಅವನ ಬಗ್ಗೆ ಏನ್ ಹೇಳಲಿಲ್ಲ, ಧೈರ್ಯವನ್ನ ತುಂಬಿಲ್ಲಪ್ಪ, ಯಾರು ಏನ್ ಹೇಳಲಿಲ್ಲ ಮಾಡ್ಲಿಲ್ಲ ಅಂತಂದ್ರೆ ಅವ್ನು ಕೂಡ ನಂದು ಇಷ್ಟೇ ಜೀವನ ಅಂತ ಹೇಳಿ ಅವನು ಕುಸಿತಕ್ಕೆ ಒಳಗಾಗ್ತಾನೆ, ಮಾನಸಿಕ ಕುಸಿತಕ್ಕೆ ಒಳಗಾಗ್ತಾನೆ. ಅವಾಗ ಬಿಡಪ್ಪ ನಾನು ಏನ್ ಮಾಡಿದೆ ಇಷ್ಟೇ ಅಪ್ಪ, ನಂದಿಂದ ಆಗಲ್ಲ, ನನಗೆ ಆಗಲ್ಲ ಅನ್ನೋ ಮನೋಭಾವಕ್ಕೆ ಬರ್ತಾನೆ. ಅದೇ ರೀತಿಯ ಧೈರ್ಯವನ್ನ ತುಂಬಿದಂತ ಸಂದರ್ಭದಲ್ಲಿ ಅವನು ಸಹ ಛಲವನ್ನ ಹೊಂದುವುದರ ಮುಖಾಂತರ ಮುಂದಕ್ಕೆ ಬರೋದಕ್ಕೆ ಪ್ರಯೋಜನವನ್ನು ಪಡ್ತಾನೆ. ಇಲ್ಲ, ಪ್ರಯತ್ನವನ್ನು ಮಾಡ್ತಾನೆ. ಪ್ರಯತ್ನ ಮಾಡಿದಾಗ ಅಲ್ಲಿ ಅವನು ಸಹ ಹೆಚ್ಚಾಂಕವನ್ನು ಪಡೆದದ್ದು ಲಾಭ ಆಯ್ತು. ಅವ್ರಿಗೆ ಹೇಳಿದ ಸಹ ಏನು ಇರ್ತಾರಲ್ಲ, ಇನ್ನಿತರ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರಿಗೂ ಸಹ ಲಾಭ ಆಯ್ತಾನೆ. ನಾನು ಹೇಳಿದ್ಕೆ ಅವ್ನು ತಿಳ್ಕೊಂಡ, ಹೆಚ್ಚಾಂಕವನ್ನು ಪಡೆದ, ಅವ್ರು ಹೇಳಿದ್ದನ್ನು ಅನ್ಕೊಂಡು ಹೆಚ್ಚಾಂಕವನ್ನು ಪಡೆದೆ, ಅಲ್ಲಿ ಲಾಭ ಆಯ್ತಾನೆ. ಅದೇ ರೀತಿಯಾಗಿ ಒಂದು ಸಮಾಜಕ್ಕೆ ಕೊಡುಗೆ ನೀಡುವಂತಹ ಸ್ಥಿತಿಯನ್ನ ಹೊಂದುತ್ತಾನೆ. ಅಂದ್ರೆ ಮಾನಸಿಕ ಆರೋಗ್ಯವನ್ನ ವಿಶ್ವಸಂಸ್ಥೆ ಏನ್ ಹೇಳ್ತಂದ್ರೆ, ಮಾನಸಿಕವಾಗಿ ಕುಗ್ಗಿದಂತಹ ವ್ಯಕ್ತಿಗೆ ನಾವು ಧೈರ್ಯವನ್ನ ತೋರ್ಬೇಕು. ಅವನ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡೋದ್ರ ಮುಖಾಂತರ ಅವನನ್ನ ಎಬ್ಬಿಸ್ಬೇಕು. ಅಂದ್ರೆ ಅವನಿಗೆ ತನ್ನ ಸಾಮರ್ಥ್ಯವೇನಿದೆ, ಕುಗ್ಗಿಲ್ಲ, ನೀನು ಪ್ರಯತ್ನ ಪಡುವ ಮನೋಭಾವನೆಯನ್ನ ಸಹ ಇಲ್ಲಿ ಹೇಳುದ್ರ ಮುಖಾಂತರ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಂತ ವ್ಯಕ್ತಿಯನ್ನ ನಾವಿಲ್ಲಿ ಪುನಃ ಎಚ್ಚರಿಸುವುದ್ರ ಮುಖಾಂತರ ಉತ್ತಮವಾದ ಆರೋಗ್ಯವನ್ನ ಪಡೆಯುವುದಕ್ಕೆ ಪ್ರಯತ್ನ ಮಾಡುವಂತೆ ಮಾನಸಿಕ ಅದು ವಿಶ್ವಸಂಸ್ಥೆಯು ಹೇಳುತ್ತೆ. ಅಂದ್ರೆ ಈ ರೀತಿಯಾಗಿ ಅರ್ಥವನ್ನ ನೀಡುತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ. ನಾವು ಯಾವಾಗಲೂ ಉತ್ತಮ ಆಲೋಚನೆಗಳನ್ನ ಮಾಡುತ್ತಾ ಕ್ರಿಯಾಶೀಲರಾಗಿದ್ದಲ್ಲಿ ಮಾನಸಿಕ ಆರೋಗ್ಯವು ಇನ್ನೂ ಉತ್ತಮವಾಗುತ್ತೆ. ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಅದರಿಂದ ಉತ್ತಮವಾದ ಫಲಿತಾಂಶವನ್ನ ಪಡಿತೀವಿ ಅನ್ನೋ ಮನೋಭಾವನೆ ನಮ್ಮಲ್ಲಿದ್ದಲ್ಲಿ ಅಲ್ಲಿ ಉತ್ತಮವಾದಂತಹ ಫಲಿತಾಂಶ ಬಂದೇ ಬರ್ತಾನೆ. ನಾವು ಕ್ರಿಯಾಶೀಲಾತ್ಮಕವಾಗಿ ಯೋಚನೆ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತಂದ್ರೆ ಲಾಭ ಇರುತ್ತಾನೆ, ಲಾಭ ಇರುತ್ತಾ ಇರಲ್ಲ, ಇರೋದಿಲ್ಲ. ನಾವು ಏನೇ ಕೆಲಸಗಳನ್ನ ಮಾಡಿದ್ರಿಂದ ನಾವು ಜಯವನ್ನ ಸಾಧಿಸ್ತೀವಿ ಅನ್ನೋ ಮನೋಭಾವನೆ ಅಥವಾ ನಮ್ಮಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಇಟ್ಟಂತ ಕೆಲಸಗಳಲ್ಲಿ ಸಹ ಎಲ್ಲ ಯಶಸ್ವಿ ಆಗುತ್ತಾನೆ, ಯಶಸ್ವಿ ಆಗುತ್ತಾ ಇರ್ತಾನೆ. ಅದೇ ರೀತಿಯಾಗಿ ಕ್ರಿಯಾಶೀಲತೆಯಿಂದ ಇದ್ದಾಗ ಅದೇನು ಬಿಡಪ್ಪ, ನನ್ನ ಆದಾಯ ಬಿಡಪ್ಪ ಅಂದ ಅರ್ಧ ಮನಸ್ಸಿಂದ ಅಥವಾ ಒಯ್ದಾಟ ಮತ್ತೆ ಆಗುತ್ತೆ ಅಥವಾ ಆಗಲ್ಲ, ಅಲ್ಲಿ ಏನಾಗುತ್ತೆ ಒಂದ್ಸರಿ ಆಗೋದಾಗಬಹುದು ಅಥವಾ ಆಗದೇ ಇರ್ಬೋದು. ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ
ಮಾಡುತ್ತೀವಿ ಅಂತಂದ ಸಂದರ್ಭದಲ್ಲಿ ಅದರಲ್ಲಿ ಯಶಸ್ಸನ್ನ ಪಡೆಯುತ್ತವಂತ ಮನೋಭಾವನೆಯನ್ನ ನಾವು ಬೆಳೆಸಿಕೊಂಡಾಗ ಅಲ್ಲಿ ನಾವು ಮಾಡಿದಂಥ ಕೆಲಸವೂ ಸಹ ಯಶಸ್ವಿಯಾಗುತ್ತೆ. ಹಾಗಾಗಿ ನಾವು ಉತ್ತಮವಾದ ಕ್ರಿಯಾಶೀಲಗಳನ್ನ ಅಥವಾ ಯೋಚನೆಗಳನ್ನ ಒಳ್ಳೆಯ ಆಲೋಚನೆಗಳನ್ನು ಹೊಂದಿದಾಗ ಮಾತ್ರ ನಮ್ಮ ಮಾನಸಿಕ ಆರೋಗ್ಯ ಏನಾಗುತ್ತೆ, ಉತ್ತಮವಾಗಿರುತ್ತೆ. ಉತ್ತಮವಾದ ಆಲೋಚನೆಗಳನ್ನು ಹೊಂದಿದ್ದ ಪರಿಸ್ಥಿತಿ ಇದ್ದಾಗಿ ನಮ್ಮ ಮಾನಸಿಕ ಆರೋಗ್ಯವು ಸಹ ಸ್ಥಿರತೆಯನ್ನು ಕಳೆದುಕೊಳ್ಳುವ ಮುಖಾಂತರ ನಮ್ಮ ದೈಹಿಕ ಸಾಮರ್ಥ್ಯದ ಮೇಲೆ ಸಹ ಕೆಲವು ದುಷ್ಪರಿಣಾಮಗಳನ್ನ ಬೀಳುತ್ತೆ. ಇಲ್ಲಿ ಮಹತ್ವವನ್ನ ತಿಳ್ಕೊಂಡು, ಅರ್ಥವನ್ನ ತಿಳ್ಕೊಂಡು, ಮಾನಸಿಕ ಆರೋಗ್ಯವನ್ನ ತಿಳ್ಕೊಂಡು, ಅದ್ರ ಬಗ್ಗೆ ತಿಳ್ಕೊಂಡೆ. ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯದ ಮಹತ್ವದ ಬಗ್ಗೆ ನಾವಿಲ್ಲಿ ತಿಳ್ಕೊಂಡೋಣ. ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಅಂದ್ರೆ ನಾವು ದೀರ್ಘ ಜೀವನವನ್ನ ನಡೆಸಬೇಕು, ಅದೇ ರೀತಿಯಾಗಿ ಉತ್ತಮವಾದ ಆರೋಗ್ಯವನ್ನು ಹೊಂದಿರಬೇಕು ಅಂತಂದ್ರೆ ನಾವಿಲ್ಲಿ ಉತ್ತಮವಾಗಿ ಏನು ಹೊಂದಿರಬೇಕು, ಆರೋಗ್ಯವನ್ನ ಒಂದು ಮಾಡೋದಂದ್ರೆ ನಾವು ಉತ್ತಮವಾದ ಜೀವನವನ್ನ ಬದುಕನ್ನ ಕಟ್ಟಿಕೊಳ್ಬೇಕು, ಕೆಲಸವನ್ನ ಮಾಡಬೇಕು. ಅದೇ ರೀತಿಯಾಗಿ ಉತ್ತಮವಾದ ಆಹಾರವನ್ನು ಸೇವನೆ ಮಾಡುವ ಮುಖಾಂತರ ಉತ್ತಮವಾದ ಆರೋಗ್ಯವನ್ನ ಹೊಂದಿರಬೇಕಾಗುತ್ತೆ. ಅದೇ ರೀತಿಯಾಗಿ ಉತ್ತಮವಾದ ಯೋಚನೆಗಳನ್ನು ಮಾಡಿದ ಸಂದರ್ಭದಲ್ಲಿ ನಾವಿಲ್ಲಿ ದೀರ್ಘಾಯುಷ್ಯವನ್ನ, ಉತ್ತಮವಾದ ಜೀವನನ, ಶತಾಯುಷ್ಯ ಅಥವಾ ಜೀವನನ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇದರ ಕೊರತೆ ಕಂಡು ಬಂತಂದ್ರಲ್ಲಿ ಆತ್ಮಗೌರವ ಮತ್ತು ಸಂಬಂಧಗಳು ಸಹ ದಿನನಿತ್ಯದ ಕಾರ್ಯಚಟುವಟಿಕೆಗಳ ಮೇಲೆ, ನಮ್ಮ ಕಾರ್ಯದಕ್ಷತೆ ಮೇಲೆ ಧಕ್ಕೆಯನ್ನುಂಟು ಮಾಡ್ತವೆ. ನಾವು ಉತ್ತಮವಾದ ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನಮ್ಮ ಜೀವನ ಬದುಕಿದ ಅಳವಡಿಸಿಕೊಳ್ಳದ ಸಂದರ್ಭದಲ್ಲಿ ನಮ್ಮ ಆತ್ಮಗೌರವ ಹೇಳಿದರಾಗಲೇ ನಮ್ಮಲ್ಲಿರ್ತಕ್ಕಂಥ ಆತ್ಮಗೌರವ ಕಮ್ಮಿ ಆಗುತ್ತೆ. ಉದಾಹರಣೆ ಕೊಟ್ಟಲಾದ ರೀತಿಯಾಗಿ ಇಲ್ಲಾಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಬಂಧಗಳು, ಶಿಕ್ಷಕ ಮತ್ತು ತಂದೆ ತಾಯಿ ಸಂಬಂಧ ಇರ್ತಕ್ಕಂಥ ಸಂಬಂಧಗಳು ಸಹ ಮುರಿದು ಬೀಳುವಂಥ ಸಂದರ್ಭ ಇರುತ್ತೆ. ಮತ್ತು ಉತ್ತಮವಾದ ಯಶಸ್ವಿ ಸಂದರ್ಭದಲ್ಲಿ ಉತ್ತಮವಾದಂಥ ಸಂಬಂಧಗಳು ಸಹ ಬೆಳವಣಿಗೆ ಆಗುವಂಥ ಸಂದರ್ಭ ಇರುತ್ತೆ. ಇಲ್ಲಿ ಬೆಳವಣಿಗೆ ಸಹ ಕುಗ್ಗಬಹುದು ಮತ್ತು ಉತ್ತಮವಾದ ಬೆಳವಣಿಗೆಯನ್ನು ಸಹ ಹೊಂದಬಹುದು. ಅಂದ್ರೆ ನಾವಿರ್ತಕ್ಕಂಥ ಸಂಬಂಧವನ್ನ ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳ ಕಾರ್ಯಕ್ಷಮತೆಗೆ ಇಲ್ಲಿ ಮಾನಸಿಕ ಆರೋಗ್ಯವು ಸಹ ಉತ್ತಮವಾದ ಪಾತ್ರವನ್ನು ವಹಿಸುತ್ತೆ. ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ರೀತಿಯಾಗಿ ಕೆಲಸ ಮಾಡ್ಬೇಕು, ಈ ರೀತಿಯಾಗಿ ಬರ್ಬೇಕು, ಇಷ್ಟು ಗಂಟೆಗೆ ಬರ್ಬೇಕು ಅನ್ನೋದನ್ನ ನಾವೇನು ಹೊಂದಿರ್ತೀವೋ ಉತ್ತಮವಾದ ಆರೋಗ್ಯವನ್ನ ಊಟ ಹಾಕಿ ಅಥವಾ ಯಾವುದೇ ಆಗಲಿ, ಓದೋದ್ರಾಗಲಿ, ವಿದ್ಯಾಭ್ಯಾಸಗಳಲ್ಲಿ ಯಾವುದರಲ್ಲಿ ನಿಗದಿತ ಸಮಯವನ್ನು ಹೊಂದಿರ್ತೀವೋ ಆ ಸಮಯವನ್ನು ಹೊಂದಿದಂತ ಉತ್ತಮವಾದ ಮತ್ತು ಮಾನಸಿಕ ಆರೋಗ್ಯವನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾವಿಲ್ಲಿ ಕಾಣದಿಂದ ಫಲದಲ್ಲಿ ನಮ್ಮ ಆರೋಗ್ಯದ ಮೇಲೆ ಮಾನಸಿಕ ಆರೋಗ್ಯ ಕೆಲವೊಂದು ದುಷ್ಪರಿಣಾಮ ಬೀಳುವ ಮುಖಾಂತರ ನಾವು ಅವನತಿಯನ್ನ ಹೊಂದುತ್ತಾ ಹೋಗುತ್ತೇವೆ. ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಉತ್ತಮವಾದಂತಹ ದುಷ್ಪರಿಣಾಮಗಳು ಬೀರಿದಂತಹ ಸಂದರ್ಭದಲ್ಲಿ ನಾವು ಮಾನಸಿಕ ಸ್ಥಿಮಿತತೆ ಕಳೆದುಕೊಳ್ಳುವ ಮುಖಾಂತರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗುತ್ತೀವಿ. ಆ ಕಾರಣಕ್ಕೋಸ್ಕರವಾಗಿ ನಾವು ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಗೌರವ ಮತ್ತು ಸಂಬಂಧಗಳು, ನಮ್ಮ ದಿನನಿತ್ಯ ಚಟುವಟಿಕೆಗಳು ಸಹ ನಿಗದಿತ ಸಮಯದಲ್ಲಿ ಆಗುವಾಗಿ ನೋಡಿಕೊಂಡಾಗ ಮಾತ್ರ ನಾವಿಲ್ಲಿ ಉತ್ತಮವಾದ ಮಾನಸಿಕ ಆರೋಗ್ಯವಾದ ಮಹತ್ವವನ್ನ ಹೊಂದುತ್ತೀವಿ. ಅದೇ ರೀತಿಯಾಗಿ ನಾವು ಮಾನಸಿಕ ಆರೋಗ್ಯದ ಕೊರತೆಯನ್ನ ಹೊಂದಂತ ಸಂದರ್ಭದಲ್ಲಿ ವ್ಯಕ್ತಿಯ ವರ್ತನೆಗಳಲ್ಲಿ ನಾವು ಏರುಪೇರುಗಳನ್ನ ನೋಡ್ತೀವಿ. ಹೌದಾನೆ, ನಾನು ಹೇಳಿದ್ದಾಗ್ಲೇ ನಿಮ್ಗೆ ಉದಾಹರಣೆ ಕೊಡೋದ್ರ ಮುಖಾಂತರ ಹೇಳ್ತಾನೆ. ಮಾರ್ಕ್ ಅಂಕವನ್ನ ಕಡಿಮೆ ಪಡೆದಂತ ಸಂದರ್ಭದಲ್ಲಿ ಆಗ್ಬೋದು ಅಥವಾ ಹೆಚ್ಚು ಅಂಕವನ್ನ ಪಡೆದಂತ ಸಂದರ್ಭದಲ್ಲಿ ಅವನಿರ್ತಕ್ಕಂಥ ವ್ಯಕ್ತಿತ್ವ ಯಾವ ರೀತಿಯಾಗಿ ಏರುಪೇರಾಗಿರ್ತಾನೆ. ಉತ್ತಮ ಅಂಕ ಪಡೆದಂತ ವ್ಯಕ್ತಿಯ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ನೋಡ್ತಿರ್ತಾನೆ. ನೀವೇ ಉದಾಹರಣೆ ತಗೊಂಡ್ರಿ, ನಾನು ಒಂದು ಸಬ್ಜೆಕ್ಟ್ ಅಲ್ಲಿ ಇಷ್ಟ ಅಂಕವನ್ನು ನನ್ನ ಸ್ನೇಹಿತನ ಜಾಸ್ತಿ ಪಡೆದಂತ ಸಂದರ್ಭದಲ್ಲಿ ಅವನೇ ಇರ್ತಕ್ಕಂಥ ಅವನನ್ನು ಮಾತಾಡಿಸುವಂತ ರೀತಿನೇ ಬೇರೆ ಇರ್ತಾನೆ. ಹೋಗ್ತಾನೆ, ಯಾಕಂದ್ರೆ ಅವನಕಿನ ನಾನು ಮಾರ್ಕ್ಸ್ ಅನ್ನ ಅಥವಾ ಅಂಕಗಳನ್ನ ಹೆಚ್ಚು ಪಡೆದಿದ್ದೀನಿ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಇದ್ದೇ ಇರ್ತಾನೆ. ಅವನನ್ನ ಯಾವ ರೀತಿಯಾಗಿ ಕಾಣ್ತೀರಿ, ಅವನನ್ನ ಒಂದ್ ಸ್ವಲ್ಪ ನನ್ಕಿನ ಕಮ್ಮಿ ಬಂದೇನೆ, ಚೆನ್ನಾಗಿ ನನ್ಕಿನ ಅಂಕವನ್ನ ಕಡಿಮೆ ಬಂದ, ನನ್ಕಿನ ಜಾಣ ಅಲ್ಲ, ದಡ್ಡ ಅನ್ನೋ ಮನೋಭಾವವನ್ನ ಅವನ್ನ ಕರೆಯುವುದರಾಗಲಿ ಅಥವಾ ಮಾತಾಡಿಸೋದಾಗಲಿ ಅವನ ಜೊತೆ ನಡವಳಿಕೆಯು ಸಹ ಬೇರೆ ರೀತಿಯಲ್ಲಿ ಇರ್ತಾನೆ. ಅದೇ ರೀತಿಯ ಕಮ್ಮಿಯ ಅಂಕವನ್ನ ಪಡೆದಂತಹ ವ್ಯಕ್ತಿಯ ಮನೋಭಾವನೆ ಯಾವ ರೀತಿ ಇರೋದನ್ನ ನೋಡಿರ್ತಾನೆ. ನೋಡಪ್ಪ ಅವನ ಜೊತೆ ಜಾಸ್ತಿ ಮಾರ್ಕ್ಸ್ ಅದರಪ್ಪ ಅಂತ ನಾನು ಕಮ್ಮಿ ಮಾರ್ಕ್ಸ್ ಅವನ ಜೊತೆಗೆ ಓಡಾಡಿದ್ರೆ ಏನ್ ಮಾಡಿದ್ರೆ ಜನಗಳು ಏನ್ ಅನ್ಕೊಂತಾರಪ್ಪ, ದಡ್ಡ ನನ್ನ ಅನ್ಕೊಂತಾರೆ, ನೋಡಿ ಬುದ್ಧಿವಂತ ಅಡ್ಡಾಡ್ತಾನೆ, ಹಾಗೆ ಈಗ ಕಾಣಲ್ಲ ಅನ್ಕೊಂತಾರೆ. ಹೌದಲ್ರಿ? ಅದಾದ್ಮೇಲೆ ಮಾನಸಿಕ ಕಂಡ್ರೆ ಆಮೇಲೆ ದುಶ್ಚಟಗಳು ಸಹ ನೀವು ಇಲ್ಲಿ ಒಳಗಾಗ್ತೀರಿ. ಮದ್ಯಪಾನ ಮಾಡುವುದು ಅಥವಾ ಮಾದಕ ವಸ್ತುಗಳ ಸೇವನೆ, ಸಿಗರೇಟು ಅಥವಾ ಬೀಡಿ, ಗುಡ್ಕಾ ಅಥವಾ ಮದ್ಯಪಾನ,
ಜಗಳ ಮತ್ತೆ ಸ್ನೇಹಿತರ ಜೊತೆ ಜಗಳ ಆಗೋದು ಮತ್ತು ವಿನಾಶಕಾರಿ ಪ್ರವೃತ್ತಿಗಳು ಇದರಲ್ಲಿ ಪ್ರಮುಖವಾಗಿರ್ತವೆ. ಕಡಿಮೆ ಅಂಕವನ್ನು ಪಡೆದಂತಹ ವ್ಯಕ್ತಿಯ ವರ್ತನೆ ಯಾವ ರೀತಿ ಇರುತ್ತಂದ್ರೆ ಅವನು ಮಾನಸಿಕ ಸ್ಥಿಮಿತನ ಕಳೆದ ಅಂತಸ್ತಲ್ಲಿ ದುಶ್ಚಟಗಳಿಗೆ ದಾಸನಾಗ್ತಾನೆ. ಅಂದ್ರೆ ಸಿಗರೇಟ್ ಸೇರುವುದು ಅಥವಾ ಗುಡ್ಗ ಹಾಕುವುದು, ಮದ್ಯಪಾನ ಮಾಡುವುದು ಅಥವಾ ಜಗಳ ಆಡುವುದು, ಯಾರ ಕಂಡವ್ ನೋಡಿದ ತಕ್ಷಣ ಜಗಳ ಆಡೋದು, ಈ ರೀತಿಯ ಮಾನಸಿಕ ಸ್ಥಿಮಿತನ ಕಳ್ಕೊಳ್ತಾನೆ. ಅದೇ ರೀತಿಯಾದ ಉತ್ತಮವಾದ ಅಂಕಗಳನ್ನ ಪಡೆದಂತಹ ವ್ಯಕ್ತಿ ಅವನ ಮಾನಸಿಕ ಸ್ಥಿತಿನೇ ಬೇರೆ ಇರುತ್ತೆ. ಕಡಿಮೆ ಅಂಕವನ್ನು ಪಡೆದಂತಹ ವ್ಯಕ್ತಿಯ ಮಾನಸಿಕ ಸ್ಥಿತಿನೇ ಬೇರೆ ಇರ್ತಾನೆ. ಅವನ ಆಟೋಮೆಟಿಕ್ ಅವ್ನು ಮಾಡಬಾರ್ದು ಅಂತಂದ್ರೆ ಅವನ ಮನಸ್ಸು ಈ ರೀತಿ ಮಾಡುವ ಮನೋಭಾವವನ್ನು ತೋರಿಸ್ತದೆ. ಆದರೆ ಕಡಿಮೆ ಅಂಕವನ್ನು ಪಡೆದಂತಹ ವ್ಯಕ್ತಿಯ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ರೀತಿಯಾಗಿ ಮಾಡಬೇಕು ಅನ್ನೋದು ಅವನ ಮನೋಭಾವನೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅವನು ಮಾಡಬಾರ್ದು ಅಂತಂದ್ರೆ ಅನ್ಕೊಂಡಿರ್ತಾನೆ, ಆದ್ರೂ ಸಹ ಅವನ ಒತ್ತಡದಿಂದಾಗಿ ಆ ದುಶ್ಚಟಗಳೇ ಅಥವಾ ಮಾನಸಿಕ ಒತ್ತಡದ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾನೆ. ಈ ರೀತಿಯಾದಂತಹ ಮಾನಸಿಕ ಆರೋಗ್ಯವನ್ನು ನಾವು ಕಾಣಬಹುದಾಗಿದೆ. ಅದೇ ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಆತ್ಮವಿಶ್ವಾಸ ಐತೆ. ಅಂದ್ರೆ ನಾವು ಒಳ್ಳೆ ಮನಸ್ಸನ್ನ ಹೊಂದಿದಂತಹ ಸಂದರ್ಭದಲ್ಲಿ, ಉತ್ತಮ ಮಾನಸಿಕ ಆರೋಗ್ಯವನ್ನ ಹೊಂದಿದಂತಹ ಸಂದರ್ಭದಲ್ಲಿ ಸ್ವತಂತ್ರವಾಗಿ ನಾವು ಯಾವುದೇ ವ್ಯಕ್ತಿಯ ಸಹಾಯವನ್ನ ಪಡೆಯದೆ ನಾವೇ ಸ್ವತಂತ್ರವಾಗಿ ತನ್ನ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಬರುತ್ತೆ. ಉತ್ತಮವಾದ ಮಾನಸಿಕ ಆರೋಗ್ಯವನ್ನು ಹೊಂದಿದಂತಹ ವ್ಯಕ್ತಿಯು ತನ್ನ ಕೆಲಸಗಳನ್ನ ತಾನೇ ಸ್ವತಃ ಮಾಡಿಕೊಳ್ಳುವ ಮುಖಾಂತರ ತನ್ನ ಕಾರ್ಯಕ್ಷಮತೆಯನ್ನ ತಾನೇ ಆತ್ಮವಿಶ್ವಾಸ ಮಾಡಿಕೊಳ್ಳುವ ಮುಖಾಂತರ ಆತ್ಮವಿಶ್ವಾಸದಿಂದ ಹೋಗುತ್ತೆ. ಅದೇ ರೀತಿಯಾದ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತೆ. ಉತ್ತಮವಾದ ಮಾನಸಿಕ ಆರೋಗ್ಯವನ್ನು ಹೊಂದಿದಂತಹ ವ್ಯಕ್ತಿಯು ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮನೋಭಾವವನ್ನು ಹೊಂದ್ತಾನೆ. ಅವನ ಮಾನಸಿಕ ಆರೋಗ್ಯವಾದ ಉತ್ತಮವಾದ ವ್ಯಕ್ತಿಯು ಸಂದರ್ಭಕ್ಕೆ ಅಥವಾ ಸಮಯಕ್ಕೆ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನ ಅಥವಾ ಇನ್ನಿತರೆ ಸ್ನೇಹಿತರಾಗಲಿ ಯಾವುದರಾಗಲಿ ಅವರ ಜೊತೆಗೆ ಯಾವ ರೀತಿಯಾಗಿರ್ತಾನೆ ಹೊಂದಾಣಿಕೆ ಸಮಯ ಬಂದಾಗ ಯಾವ ರೀತಿಯಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂತಾನ ಆ ರೀತಿಯಾಗಿ ನಡ್ಕೊಂತ ಹೋಗುತ್ತೆ. ಅದೇ ರೀತಿಯಾಗಿ ಚೆನ್ನಾಗಿರುವಂತಹ ಉತ್ತಮ ಭಾವನೆಗಳು ಮತ್ತು ಬೇರೆ ನಿಯಂತ್ರಣವನ್ನು ಹೊಂದ್ತಾನೆ. ಅಂದ್ರೆ ಮಾನಸಿಕ ಆರೋಗ್ಯದಿಂದ ಹೊಂದಿರತಕ್ಕಂತಹ ವ್ಯಕ್ತಿಯು ತನ್ನ ಭಾವನೆಗಳ ಮುಖಾಂತರ ಉತ್ತಮವಾದ ಆರೋಗ್ಯವನ್ನ ಚೆನ್ನಾಗಿರುವ ರೀತಿಯಲ್ಲಿ ನೋಡ್ಕೊಳ್ತಾನೆ. ಅವನು ಉತ್ತಮವಾದ ಆರೋಗ್ಯದ ಅಂದ್ರೆ ದೈಹಿಕವಾಗಿ ಸಹ ಸಮರ್ಥ ಆಗಿರ್ತಾನೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಉತ್ತಮ ನಾಗರಿಕವಾಗಿ ಬದುಕಲು ಸಮರ್ಥನಿರ್ತಾನೆ, ಸಾಧ್ಯವಾಗುತ್ತೆ ಅಥವಾ ಸಮರ್ಥ ಆಗುತ್ತಾನೆ. ಉತ್ತಮವಾದ ಮಾನಸಿಕವನ್ನ ಎಲ್ಲರ ಹೊಂದಾಣಿಕೆ ಮನೋಭಾವದಿಂದ ತೆಗೆದುಕೊಂಡು ಬೆರೆತಾಗ ಅವನು ಉತ್ತಮವಾದ ಸಮಾಜದ ನಾಗರಿಕನಾಗಿ ಹೊರಹೊಮ್ಮುತ್ತಾನೆ. ಹೌದಾನೆ? ಉತ್ತಮವಾದ ವ್ಯಕ್ತಿ ಅಂದ್ರೆ ಯಾವ ರೀತಿಯ ವ್ಯಕ್ತಿ? ಸಹಾಯ ಮಾಡ್ತಾನೆ. ಸಹಾಯ ಮನೋಭಾವವನ್ನ ಹೊಂದಿರತಕ್ಕಂತಹ ವ್ಯಕ್ತಿಯು ಉತ್ತಮ ಸಮಾಜದ ನಾಗರಿಕನಾಗಿ ಬೆಳವಣಿಗೆಯನ್ನ ಹೊಂದುತ್ತಾನೆ. ಸಮಾಜದ ಬೆಳವಣಿಗೆ ಹೊಂದಿದ ಸಂದರ್ಭದಲ್ಲಿ ಅವನ ಮಾನಸಿಕ ಸ್ಥಿತಿಯ ಸಹ ಯಾವ ರೀತಿ ಅಂತಂದ್ರೆ ಎಲ್ಲರನ್ನ ಸಮ ಪ್ರಮಾಣದಲ್ಲಿ ಕಾಣುವುದರ ಮುಖಾಂತರ ಹೊಂದಾಣಿಕೆಯ ಮನೋಭಾವನೆಯನ್ನ ಹೊಂದುವುದರ ಮುಖಾಂತರ ಉತ್ತಮ ಸಮಾಜದ ನಾಗರಿಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಇಲ್ಲ ಅಂದ್ರೆ ಮಾನಸಿಕ ಸ್ಥಿತಿ ಅಥವಾ ಹೊಂದಾಣಿಕೆ ಮನೋಭಾವ ಇಲ್ಲ ಅಂತಂದ್ರೆ ಅದೇ ಯಾವ ರೀತಿ ದುಶ್ಚಟಗಳಿಗೆ ಒಳಗಾಗಿ ಜಗಳ ಮಾಡುವುದು ಅಥವಾ ಇನ್ನಿತರೆ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಉತ್ತಮ ನಾಗರಿಕ ಸ್ಥಾನಮಾನವನ್ನ ಪಡ್ಕೊಳ್ಬೇಕಂತಂದ್ರೆ ಹೊಂದಾಣಿಕೆ ಮನೋಭಾವ, ಶಾಂತ ರೀತಿಯಿಂದ ಸ್ವಭಾವದಿಂದ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವ ಹೊಂದಿದಂತಹ ಸಂದರ್ಭದಲ್ಲಿ ಉತ್ತಮ ಸಮಾಜದ ನಾಗರಿಕನಾಗಿ ಹೊರಹೊಮ್ಮುತ್ತಾನೆ. ಇದಿಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡ್ರೆ. ಅದೇ ರೀತಿಯಾಗಿ ಬಗ್ಗೆ ತಿಳ್ಕೊಂಡ್ರೆ ಮತ್ತು ಅದರ ಭಾವನೆಗಳು ಯಾವ ರೀತಿಯಾಗಿ ಅದರ ಬಗ್ಗೆ ತಿಳ್ಕೊಂತವ. ಭಾವನೆ ಅಂದ್ರೆ ಎಕ್ಸ್ಪ್ರೆಷನ್, ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತವನೆ. ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು, ನಾವಲ್ಲಿ ಮಾನಸಿಕ ಆರೋಗ್ಯ ಎಷ್ಟು ಆಗುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಮ್ಮ ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಮನಸ್ಸು ಮತ್ತು ಆತ್ಮದ ಚಟುವಟಿಕೆ ಆಗಿದೆ. ಅದೇ ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿನ ಉದ್ರೇಕ ಸ್ಥಿತಿಯನ್ನು ಹೊಂದುತ್ತಾನೆ. ಅಂದ್ರೆ ಸಂತೋಷಗೊಂಡಾಗ ಅವನು ಯಾವ ರೀತಿ ಎಕ್ಸ್ಪ್ರೆಷನ್ ಇರುತ್ತಂದ್ರೆ ಬಹಳ ಖುಷಿಯಿಂದ ಲವಲವಿಕೆಯಿಂದ ಇಟ್ಕೊಂಡು ಎಲ್ಲ ರೀತಿ ಒಡನಾಡಿ ಇಟ್ಕೊಂಡು ಯಾವ ರೀತಿಯಾಗಿ ಇರ್ತಾನೆ ಅಂತ ನೀವು ನೋಡಿರ್ತಾನೆ. ಅದೇ ರೀತಿಯಾಗಿ ದುಃಖಿತನಾಯ್ತಾ ಅವನ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ನೋಡಿರ್ತಾನೆ. ಸತ್ತಂತ ಸಂದರ್ಭಗಳಾಗಿರ್ಬೋದು ಅಥವಾ ಯಾರನ್ನ ಕಳ್ಕೊಂಡಂತ ಸಂದರ್ಭಗಳಾಗಿರ್ಬೋದು, ಕಡಿಮೆ ಅಂಕವನ್ನ ಪಡೆದಂತ ಸಂದರ್ಭಗಳಾಗಿರ್ಬೋದು, ಇನ್ನಿತರೆ ಯಾವುದರ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಯಾವುದಾಗಲಿ
ಲಾಸ್ ಆದ ಸಂದರ್ಭ, ದುಃಖಿತನಾದಂತಹ ಪರಿಸ್ಥಿತಿಯ ವ್ಯಕ್ತಿಯ ಮನೋಭಾವನೆ ಯಾವ ರೀತಿಯಾಗಿರುತ್ತೆ, ಅದೇ ವ್ಯಕ್ತಿಯು ಯಶಸ್ಸನ್ನ ಕಳೆದಂತಹ ಸಂದರ್ಭದಲ್ಲಿ ಅವನ ಮನಸ್ಥಿತಿ ಯಾವ ರೀತಿಯಾಗಿರ್ತಾನೆ ನೋಡಿರ್ತಾನೆ, ಎಕ್ಸ್ಪ್ರೆಷನ್ ಭಾವನೆ ಯಾವ ರೀತಿ ನೋಡಿರ್ತಾನೆ. ಅದೇ ನೀವು ಅಂಕವನ್ನು ಹೆಚ್ಚು ಪಡೆದಂತಹ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳಾಗುವ ರೀತಿ ಅಥವಾ ಕಡಿಮೆ ಅಂಕವನ್ನು ಪಡೆದಂತಹ ವ್ಯಕ್ತಿಯ ಭಾವನೆಗಳು ಯಾವ ರೀತಿಯಾಗಿರ್ತಾನೆ ನಿಮ್ಗೆ ಗೊತ್ತಿರ್ತಾನೆ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನೋಡುತ್ತೆ, ಅದೇ ಇಲ್ಲಿ ನಮ್ಮ ಜೀವನದ ಸಹ ಸಮತೋಲನ ಹೊಂದಿರುತ್ತೆ. ಅದೇ ರೀತಿಯಾಗಿ ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮಲ್ಲಿರ್ತಕ್ಕಂಥ ಭಾವನೆಗಳ ಎಕ್ಸ್ಪ್ರೆಷನ್ ನಮ್ಮ ನಿತ್ಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಭಾವನೆ ರಹಿತ ಬದುಕು ನಿಸ್ತೇಜವಾಗಿರುತ್ತದೆ. ಇವುಗಳು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ತಿಳಿಸಪಡ್ತವೆ. ನಮ್ಮಲ್ಲಿ ಭಾವನೆಗಳಿಲ್ಲ ಅಂತಂದ್ರೆ, ನಮ್ಮಲ್ಲಿ ಯಾವ ಎಕ್ಸ್ಪ್ರೆಷನ್ ಮಾಡುವಂತಹ ಇದೇ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ನಾವು ಇದ್ರು ಒಂದೇ ಸತ್ರು ಒಂದೇ ಅನ್ನೋ ಮನೋಭಾವನೆ ನಮ್ಮಲ್ಲಿ ಆಟೋಮೆಟಿಕಲಿ ಬಂದ್ಬಿಡ್ತಾನೆ. ಅಂದ್ರೆ ಸಂತೋಷ ಪಟ್ಟಾಗ ಸಂತೋಷ ಆದಾಗ ಸಂತೋಷ ಪಡಬೇಕು, ದುಃಖ ಆದಾಗ ದುಃಖನೂ ಪಡಬೇಕು. ಆಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಬದುಕೋಕ್ಕೂ ಸಾಧ್ಯ ಮತ್ತು ಹೇಳೋಕ್ಕೂ ಸಹ ಸಾಧ್ಯವಾಗುತ್ತೆ. ಅವೆಲ್ಲ ಭಾವನೆಗಳಿಲ್ಲ ಅಂತ ಸಂದರ್ಭದಲ್ಲಿ ನಾವು ಜೀವನದಲ್ಲಿ ಇದ್ದರ ಮುಂದೆ ಸತ್ರು ಅನ್ನೋ ಮನೋಭಾವನೆಯನ್ನ ನಾವು ಹೊಂದ್ತೀವಿ. ಅದೇ ರೀತಿಯಾಗಿ ಸಕಾರಾತ್ಮಕ ಭಾವನೆಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಸಕಾರಾತ್ಮಕ ಭಾವನೆಗಳು ಸುಖದಾಯಕ ಭಾವನೆಗಳೆಂದು ಗುರುತಿಸಬಹುದು. ಅಂದ್ರೆ ಅದೇ ರೀತಿ ಸಂತೋಷ ಇದ್ದಾಗ ನೀವು ಇರ್ತಕ್ಕಂಥ ನೀವು ಜೀವನದ ಯಶಸ್ಸನ್ನು ಪಡೆದ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಕಾರಾತ್ಮಕ ಭಾವನೆಗಳು ಒಂದೇ ರೀತಿಯಾಗಿದೆ. ಅದೇ ಯಾವ ರೀತಿಯಾದ ಪ್ರೀತಿ, ಪ್ರೇಮ, ಸಂತೋಷ ಅಥವಾ ಪ್ರಶಂಸೆ, ಗುಡ್ ಅನ್ನೋ ಮನೋಭಾವವನ್ನು ಹೊಂದಿಕೊಂಡಂತಹ ಎಲ್ಲರಿಂದ ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ, ಚೆನ್ನಾಗಿದ್ದಾರಪ್ಪ, ಒಳ್ಳೆ ಮನಸ್ಸಾದ ಒಳ್ಳೆ ಇದ್ದಾರೋ ಅನ್ನೋ ಭಾವನೆಯನ್ನ ಎಲ್ಲರಿಂದ ಅನ್ಸ್ಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಏನಿರ್ತವೆ, ಸಕಾರಾತ್ಮಕಗಳು ಒಳ್ಳೆ ಚೆನ್ನಾಗಿರ್ತಾನೆ. ಅದೇ ರೀತಿ ನಕಾರಾತ್ಮಕ ಭಾವನೆಗಳು ಯಾವ ರೀತಿ ಆಗಿರ್ತದೆ ಅಂದ್ರೆ ಗೊತ್ತಾಯ್ತಲ್ಲ, ಕಡಿಮೆ ಅಂಕವನ್ನ ಪಡೆದ ಸಂತೋಷವನ್ನ ಎಕ್ಸ್ಪ್ರೆಷನ್ ಮಾಡೋದ ಸಂದರ್ಭದಲ್ಲಿ ಇಲ್ಲದೇ ಇರಬಹುದು. ಅಂದ್ರೆ ನಾವು ಸತ್ತಂತ ಸಂದರ್ಭದಲ್ಲಿ ಅಥವಾ ಲಾಸ್ ಆಗಿರ್ಬೋದು, ಯಾವುದೇ ವ್ಯಾಪಾರದಲ್ಲಿ ನಕಾರಾತ್ಮಕ ಭಾವನೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನೋಡ್ತೀವಿ. ಅದೇ ರೀತಿಯಾಗಿ ಸಕಾರಾತ್ಮಕ ಭಾವನೆಗಳ ಲಾಭಗಳು ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ, ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗುತ್ತವೆ. ಅವುಗಳು ಸಮಾಜದ ಇತರರೊಡನೆ ಉತ್ತಮ ಸಂಬಂಧವನ್ನು ಹೊಂದುತ್ತವೆ. ಸಕಾರಾತ್ಮಕ ಭಾವನೆಗಳು ಯಾವ ರೀತಿಯಪ್ಪ ಅಂತಂದ್ರೆ, ವ್ಯಕ್ತಿಯ ಬೆಳವಣಿಗೆ, ನಮ್ಮ ಏಳಿಗೆ ಯಾವ ರೀತಿಯಾಗಿ ಹೊಂದುತ್ತಾ ಹೋಗುತ್ತೋ ಅಥವಾ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ, ನಮ್ಮನ್ನ ಸಮಾಜದಲ್ಲಿ ಕಾಣುವಂತಹ ರೀತಿಯೇ ಬೇರೆ ಆಗುತ್ತೆ. ಮತ್ತೆ ಅವರಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಸಂಬಂಧವು ಸಹ ಉತ್ತಮ ರೀತಿಯಾಗಿ ಇರುತ್ತೆ. ಅಲ್ಲಿ ನಾವು ಬೆಳೆಯುವಂತ ಇದ್ರ ಮೇಲೆ ನಾವು ಸಹ ಉತ್ತಮವಾಗಿ ಬೆಳ್ಕೊಂತ ಹೋಗ್ತೀವಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಸಹ ಇಲ್ಲಿ ಸಕಾರಾತ್ಮಕ ಭಾವನೆಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮಾಜದಲ್ಲಿ ನಾವು ಉತ್ತಮ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಕಾರಾತ್ಮಕ ಮನೋಭಾವನೆಗಳು ಸಹ ಜಾಸ್ತಿ ಆಗುತ್ತಾರೆ. ನಾವು ಉತ್ತಮ ಸಮಾಜಕ್ಕೆ ಏನು ಕೊಡುಗೆಯನ್ನು ಅಥವಾ ನಾವೇನೇ ಉತ್ತಮ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಹ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಸಹ ಉತ್ತಮವಾಗಿ ಹೊರತಂತ ಹೋಗುತ್ತೆ. ಅದೇ ರೀತಿಯಾಗಿ ವ್ಯಕ್ತಿಯೊಬ್ಬರ ಸಾಧನೆ ಮತ್ತು ಸಾಧಿಸುವ ಆತನ ಸಕಾರಾತ್ಮಕ ಭಾವನೆಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ನಾವು ಸಾಧನೆ ಯಾವ ರೀತಿಯಾಗಿ ಸಾಧನೆ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಏನಾಗುತ್ತೆ, ಭಾವನೆಗಳು ಸಹ ಎಕ್ಸ್ಪ್ರೆಷನ್ ಮಾಡೋದ್ರ ಮುಖಾಂತರ ನಾವು ಉತ್ತಮವಾದ ವ್ಯಕ್ತಿಯನ್ನ ಹೊಂದಿರ್ತೀವಿ ಮತ್ತು ನಮ್ಮ ಸಮತೋಲನವನ್ನ ಇಲ್ಲಿ ಭಾವನೆಯನ್ನ ನಾವು ಹೊಂದಿರ್ತೀವಿ. ಅದೇ ರೀತಿಯಾಗಿ ನಕಾರಾತ್ಮಕ ಭಾವನೆಗಳು ಯಾವ ರೀತಿಯಾಗಿ ಬಗ್ಗೆ ನೋಡೋಣ. ಭಯ ಅಂದ್ರೆ ತಿರಸ್ಕಾರ ಆಗಿರ್ಬೋದು, ಅಥವಾ ಅವಮಾನ, ಸಿಟ್ಟು, ಅಸೂಯೆ ಇವೆಲ್ಲ ಎಕ್ಸ್ಪ್ರೆಷನ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಭಾವನೆಗಳು, ನಾವು ಏನೇ ಕೆಲಸ ಮಾಡಿದ್ರು ನಮ್ಮಿಂದ ಆಗೋದಿಲ್ಲ, ನಾವು ಏನೇ ಕೆಲಸ ಪ್ರಯತ್ನ ಪಟ್ಟರು ನಮಗೆ ಆಗೋದಿಲ್ಲ ಅನ್ನೋ ಮನೋಭಾವನೆ ಬಂದಂತಹ ಸಂದರ್ಭದಲ್ಲಿ ಆಟೋಮೆಟಿಕಲಿ ನಾವು ಭಯವನ್ನ ಹೊಂದ್ತೀವಿ, ಎಲ್ಲರೂ ತಿರಸ್ಕಾರವನ್ನ ಹೊಂದ್ತೀವಿ. ನಾವೇ ತಿರಸ್ಕಾರ ಮಾಡ್ತೀವಿ ಅಥವಾ ನಮ್ಮನ್ನೇ ಅವರು ತಿರಸ್ಕಾರ ಮಾಡುವಂತಹ ಸಂದರ್ಭನೂ ಒಳಗುತ್ತೆ. ಅದೇ ರೀತಿಯಾಗಿ ಅವಮಾನ, ಬೇರೆಯಿಂದ ಅವಮಾನ ಆಗ್ಬೋದು ಅಥವಾ ಅಲ್ಲಿ ಹೋದ್ರೆ ನಾವೇ ಅವಮಾನಕ್ಕೊಳಗಾಗ್ತೀವಿ ಅನ್ನೋ ಮನೋಭಾವನೆ ಸಹ ನಮ್ಮಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಸಿಟ್ಟು, ಆಟೋಮೆಟಿಕಲಿ ಸಿಟ್ಟು ಬರುತ್ತೆ. ಆ ವ್ಯಕ್ತಿಯನ್ನು ನೋಡಿದ ಸಂದರ್ಭದಲ್ಲಿ ಅಥವಾ ಜನ ಅಥವಾ ಗುಂಪನ್ನು ನೋಡಿದ ಸಂದರ್ಭದಲ್ಲಿ ಅವ್ರು ಸಿಟ್ಟನ್ನು ಮಾಡಬಹುದು, ನಾವಾಗಲಿ ಅವ್ರ ಮೇಲೆ ಸಿಟ್ಟನ್ನು ಮಾಡಬಹುದು. ಮತ್ತೆ ನಮ್ಮನ್ನು ಅಸೂಯೆ ಮತ್ತು ದುಃಖ ಇವುಗಳು ಸಹ ನಕಾರಾತ್ಮಕ ಭಾವನೆಗಳಾಗಿರ್ತವೆ. ಈ ರೀತಿಯಾಗಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರೋದ್ರ ಮುಖಾಂತರ ನಾವಿಲ್ಲಿ ಮಾನಸಿಕ ಆರೋಗ್ಯ ಅಥವಾ ಸ್ಥಿಮಿತತೆಯನ್ನ ಕಳ್ಕೊಳ್ತೀವಿ. ಅದೇ ರೀತಿಯಾಗಿ ಸಮತೋಲನ ಬೆಳವಣಿಗೆ, ಭಾವನೆಗಳ ಬೆಳವಣಿಗೆಗೆ ನಾವುಗಳು ಎಲ್ಲರ ಜನರು ಎಲ್ಲಾ ರೀತಿಯ ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ
ಅಭಿವ್ಯಕ್ತಿಗೊಳಿಸಿದಂತ ಸಂದರ್ಭದಲ್ಲಿ ಭಾವನೆ ಒಳ್ಳೆಯ ಅಥವಾ ಕೆಟ್ಟ ಭಾವನೆ ಎಂದು ಏಕಮುಖವಾಗಿ ತೀರ್ಮಾನಿಸ ಮಾಡಬಾರದು. ಅಂದ್ರೆ ಕೆಟ್ಟದನ್ನಾಗ್ಲಿ ಅಥವಾ ಒಳ್ಳೆಯದನ್ನಾಗ್ಲಿ ಅವನ್ನೆರಡನ್ನು ಅಸೆಪ್ಟ್ ಮಾಡ್ಕೊಂಡಾಗ ನಾವು ಏನಾಗುತ್ತೆ, ಉತ್ತಮವಾದ ದೀರ್ಘ ಆರೋಗ್ಯ ಮತ್ತು ದೀರ್ಘಾಯುಷ್ಯವಾಗಿ ಬರ್ತೀವಿ. ಅಂದ್ರೆ ಇಲ್ಲಿ ಸಂತೋಷ ಬಂದಾಗ ಸಂತೋಷ ಪಡಬೇಕು, ಕೆಟ್ಟದಾಗ ದುಃಖವಾದಾಗ ದುಃಖ ಅನುಭವಿಸ್ಬೇಕು. ಅವೆರಡನ್ನ ಒಳಗೊಂಡು ಜೀವನವನ್ನು ನಡೆಸಿದಾಗ ಮಾತ್ರ ಸುಖ ಜೀವನವನ್ನ, ಉತ್ತಮ ಆರೋಗ್ಯವನ್ನ ಮತ್ತು ಉತ್ತಮ ಮಾನಸಿಕ ಆರೋಗ್ಯವನ್ನ ನಾವು ಕಾಣಬಹುದಾಗಿದೆ. ಅವೆರಡನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋದಾಗ ಮಾತ್ರ ನಾವು ಉತ್ತಮ ಏನಾಗ್ತೀವಿ, ಸಮಾಜಕ್ಕೆ ಒಳಗಾಗುವ ವ್ಯಕ್ತಿ ಆಗ್ತೀವಿ. ಅವೆರಡನ್ನು ಜೊತೆಯಾಗಿ ಹೋದಾಗ ಮಾತ್ರ ನಾವು ಉತ್ತಮ ವ್ಯಕ್ತಿಯನ್ನಾಗುವ ಮುಖಾಂತರ ಉತ್ತಮ ಪ್ರಜೆ ಆಗುವ ಮುಖಾಂತರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವಾಗಿ ಇರ್ತೀವಿ. ಇದು ಸಾಮಾಜಿಕ ಆರೋಗ್ಯ ಮತ್ತು ಮಾನಸಿಕ ಭಾವನೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೇವೆ.